ಉತ್ತರ ಕನ್ನಡದಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರ, ಉಕ್ಕಿ ಹರಿತಾ ಇದೆ ಚಂಡಿಕಾ ನದಿ. ಉತ್ತರ ಕನ್ನಡದಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರ. ಸುಮಾರು ವಾರಗಳಿಂದ ಮಳೆ ನಿರಂತರವಾಗಿ ಸುರಿತಾ ಇದೆ. ಚಂಡಿಕಾ ನದಿ ಉಕ್ಕಿ ಹರಿತಾ ಇದೆ. ಪ್ರವಾಹದಲ್ಲಿ ಸಿಲುಕಿದಂತಹ ಬಸ್ ಕುಮಟಾ ಶಿರಸಿ ಹೆದ್ದಾರಿಯ ಕತಗಾಲ ಬಳಿ ಉಕ್ಕಿ ಹರಿದ ನದಿ. ಪ್ರವಾಹದಲ್ಲಿ ಸಿಲುಕಿರುವಂತಹ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬೋಟ್ ಮೂಲಕ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹದಿಂದ ಶಿರಸಿ ಕುಮಟಾ ಹೆದ್ದಾರಿ ಸಂಚಾರ ಕೂಡ ಬಂದ್ ಆಗಿದೆ. ಶಿರಸಿ ಮತ್ತು ಕುಮಟಾ ಹೆದ್ದಾರಿ ಸಂಚಾರವನ್ನ ಬಂದ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ನಿರಂತರವಾದಂತಹ ಮಳೆಯಿಂದಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಸ್ಸಲ್ಲಿ ಸಾಕಷ್ಟು ಮಂದಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವರನ್ನ ಹೊರತೆಗೆಯುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಯಾಣಿಕರನ್ನ ರಕ್ಷಣೆ ಮಾಡ್ತಿರುವಂತಹ ದೃಶ್ಯವನ್ನ ಕೂಡ ನಾವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀವಿ. ಉತ್ತರ ಕನ್ನಡದಲ್ಲಿ ಮಳೆಯ ಅಬ್ಬರದಿಂದಾಗಿ ರಸ್ತೆ ಎಲ್ಲವೂ ಕೂಡ ನೀರಿನ ಮಯ ಆಗಿದೆ. ವಿಷಯಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ನೀರಿನ ಮಧ್ಯದಲ್ಲಿ ಬಸ್ ಸಿಕ್ಕಾಕೊಂಡಿದೆ. ಆ ಬಸ್ ಒಳಗಡೆ ಪ್ರಯಾಣಿಕರು ಇದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ನದಿಯಂತೆ ನೀರು, ರಕ್ಷಣೆ ಮಾಡುವುದಕ್ಕಾಗಿ ಬೋಟ್ಗಳನ್ನ ತರಿಸಿದ್ದಾರೆ. ಆ ಬೋಟ್ ಮೂಲಕ ಪ್ರಯಾಣಿಕರಿಂದ ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ರವಾನಿಸುತ್ತಿರುವಂತಹ ಒಂದು ದೃಶ್ಯವನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ನೋಡ್ತಾ ಇದ್ದೀವಿ. ಬೋಟ್ ಮೂಲಕವಾಗಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದಾರೆ. ಮಧ್ಯದಲ್ಲೇ ಬಸ್ ಸಿಕ್ಕಾಕೊಂಡಿದೆ. ನಿರಂತರವಾದಂತಹ ಮಳೆ. ಒಂದು ಕಡೆ ಮರಗಳು ಬಿದ್ದು ಹೋಗ್ತಾ ಇದೆ, ಮತ್ತೊಂದು ಕಡೆ ಮನೆಗಳು ಬಿದ್ದು ಹೋಗ್ತಾ ಇದೆ, ಗೋಡೆಗಳು ಕುಸಿತ ಉಂಟಾಗ್ತಾ ಇದೆ. ನದಿಯಂತೆ ನೀರು ಹರಿದು ಹೋಗ್ತಾ ಇದೆ ರೋಡ್ಗಳಲ್ಲಿ. ಯಾವಾಗ ಮಳೆ ನಿಲ್ಲುತ್ತೆ, ಯಾವಾಗ ಮಳೆ ಬರುತ್ತೆ ಅನ್ನೋದೇ ಕೂಡ ಗೊತ್ತಾಗ್ತಾ ಇಲ್ಲ. ನಿರಂತರವಾದಂತಹ ಮಳೆಯಿಂದಾಗಿ ಇಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಉತ್ತರ ಕನ್ನಡದಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರ, ಉಕ್ಕಿ ಹರಿತಾ ಇದೆ ಚಂಡಿಕಾ ನದಿ. ಉತ್ತರ ಕನ್ನಡದಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರ. ಸುಮಾರು ವಾರಗಳಿಂದ ಮಳೆ ನಿರಂತರವಾಗಿ ಸುರಿತಾ ಇದೆ. ಚಂಡಿಕಾ ನದಿ ಉಕ್ಕಿ ಹರಿತಾ ಇದೆ. ಪ್ರವಾಹದಲ್ಲಿ ಸಿಲುಕಿದಂತಹ ಬಸ್ ಕುಮಟಾ ಶಿರಸಿ ಹೆದ್ದಾರಿಯ ಕತಗಾಲ ಬಳಿ ಉಕ್ಕಿ ಹರಿದ ನದಿ. ಪ್ರವಾಹದಲ್ಲಿ ಸಿಲುಕಿರುವಂತಹ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬೋಟ್ ಮೂಲಕ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹದಿಂದ ಶಿರಸಿ ಕುಮಟಾ ಹೆದ್ದಾರಿ ಸಂಚಾರ ಕೂಡ ಬಂದ್ ಆಗಿದೆ. ಶಿರಸಿ ಮತ್ತು ಕುಮಟಾ ಹೆದ್ದಾರಿ ಸಂಚಾರವನ್ನ ಬಂದ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ನಿರಂತರವಾದಂತಹ ಮಳೆಯಿಂದಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಸ್ಸಲ್ಲಿ ಸಾಕಷ್ಟು ಮಂದಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವರನ್ನ ಹೊರತೆಗೆಯುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಯಾಣಿಕರನ್ನ ರಕ್ಷಣೆ ಮಾಡ್ತಿರುವಂತಹ ದೃಶ್ಯವನ್ನ ಕೂಡ ನಾವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀವಿ. ಉತ್ತರ ಕನ್ನಡದಲ್ಲಿ ಮಳೆಯ ಅಬ್ಬರದಿಂದಾಗಿ ರಸ್ತೆ ಎಲ್ಲವೂ ಕೂಡ ನೀರಿನ ಮಯ ಆಗಿದೆ. ವಿಷಯಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ನೀರಿನ ಮಧ್ಯದಲ್ಲಿ ಬಸ್ ಸಿಕ್ಕಾಕೊಂಡಿದೆ. ಆ ಬಸ್ ಒಳಗಡೆ ಪ್ರಯಾಣಿಕರು ಇದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ನದಿಯಂತೆ ನೀರು, ರಕ್ಷಣೆ ಮಾಡುವುದಕ್ಕಾಗಿ ಬೋಟ್ಗಳನ್ನ ತರಿಸಿದ್ದಾರೆ. ಆ ಬೋಟ್ ಮೂಲಕ ಪ್ರಯಾಣಿಕರಿಂದ ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ರವಾನಿಸುತ್ತಿರುವಂತಹ ಒಂದು ದೃಶ್ಯವನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ನೋಡ್ತಾ ಇದ್ದೀವಿ. ಬೋಟ್ ಮೂಲಕವಾಗಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದಾರೆ. ಮಧ್ಯದಲ್ಲೇ ಬಸ್ ಸಿಕ್ಕಾಕೊಂಡಿದೆ. ನಿರಂತರವಾದಂತಹ ಮಳೆ. ಒಂದು ಕಡೆ ಮರಗಳು ಬಿದ್ದು ಹೋಗ್ತಾ ಇದೆ, ಮತ್ತೊಂದು ಕಡೆ ಮನೆಗಳು ಬಿದ್ದು ಹೋಗ್ತಾ ಇದೆ, ಗೋಡೆಗಳು ಕುಸಿತ ಉಂಟಾಗ್ತಾ ಇದೆ. ನದಿಯಂತೆ ನೀರು ಹರಿದು ಹೋಗ್ತಾ ಇದೆ ರೋಡ್ಗಳಲ್ಲಿ.
ಯಾವಾಗ ಮಳೆ ನಿಲ್ಲುತ್ತೆ, ಯಾವಾಗ ಮಳೆ ಬರುತ್ತೆ ಅನ್ನೋದೇ ಕೂಡ ಗೊತ್ತಾಗ್ತಾ ಇಲ್ಲ. ನಿರಂತರವಾದಂತಹ ಮಳೆಯಿಂದಾಗಿ ಇಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.